ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಮಿತ್ರರೆಲ್ಲರಿಗೂ ಚಂದನ ವಾಹಿನಿಯ ಈ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 8ನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ಪಠ್ಯಪುಸ್ತಕದ 3ನೇ ಪಾಠವಾದ ತಲಕಾಡಿನ ವೈಭವ ಪಾಠದ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಕನ್ನಡವು ಇರಿದೊಂದು ಸಂಸ್ಕೃತಿ, ಕನ್ನಡದ ಸಿರಿ ಸೊಬಗ ವರ್ಣಿಪರಾರು ಲೋಕದಲ್ಲಿ, ಧೀರ ವೀರರ ಲೋಕಗುರುಗಳ ನೆಲವೇ ಕನ್ನಡ, ಎಲ್ಲಿ ನೋಡಲಿ ವೀರ ಗಲ್ಲುಗಳೆಲ್ಲಿ ನೋಡಲಿ ರಕ್ತ ಕೊಡುಗೆಗಳೆಲ್ಲಿ ನೋಡಲಿ ಸತ್ಯಪತಿಗಳ ದಾನ ಶಾಸನವು ಗಳೆಲ್ಲಿ ನೋಡಲಿ ಭವ್ಯ ಶಿಲ್ಪಗಳೆಲ್ಲಿ ನೋಡಲಿ ಕಲೆಯ ಬಲೆಗಳು ಎಲ್ಲಿ ನೋಡಲಿ ಜಗವ ಮೆಚ್ಚುವ ಭವ್ಯ ವಾಸ್ತುಶಿಲ್ಪಗಳು. ವಿದ್ಯಾರ್ಥಿಗಳೇ, ಕನ್ನಡದ ಸಂಸ್ಕೃತಿ ಹಿರಿದಾದದ್ದು. ಈ ಕನ್ನಡದ ಸಿರಿ ಸೊಬಗನ್ನ ಈ ಜಗತ್ತಿನಲ್ಲಿ ವರ್ಣಿಸದೇ ಇರುವವರು ಯಾರಿದ್ದಾರೆ? ಇದು ಧೀರರ ವೀರರ ಲೋಕ ಗುರುಗಳ ನೆಲವಾಗಿರ್ತಕ್ಕಂಥದ್ದು ಕನ್ನಡ. ಎಲ್ಲಿ ನೋಡಲಿ ಅಲ್ಲಿ ವೀರಗಲ್ಲುಗಳು, ಎಲ್ಲಿ ನೋಡಲಿ ಅಲ್ಲಿ ರಕ್ತದ ಕೊಡುಗೆಗಳು, ಎಲ್ಲಿ ನೋಡಲಿ ಅಲ್ಲಿ ಸತ್ಯಪತಿಗಳ ದಾನ ಶಾಸನಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಡೀ ನಾಡಿನಾದ್ಯಂತ ಭವ್ಯ ಶಿಲ್ಪಗಳನ್ನು ನಾವು ಗಮನಿಸಬಹುದು. ಕಲೆಯ ಬಲೆಗಳು, ಎಲ್ಲಿ ನೋಡಲಿ ಜಗವ ಮೆಚ್ಚುವ ಭವ್ಯ ವಾಸ್ತುಶಿಲ್ಪಗಳು ನಮ್ಮ ಕನ್ನಡ ನಾಡಿನಲ್ಲಿ ನೋಡಬಹುದು. ವಿದ್ಯಾರ್ಥಿಗಳೇ, ಪಾಠ 3 ತಲಕಾಡಿನ ವೈಭವ ಭಾಗ 2 ಈ ದಿನ ನಾವು ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳ ಬಗ್ಗೆ ಸ್ವಲ್ಪ ಪುನರ್ಮನನ ಮಾಡಿಕೊಳ್ಳೋಣ. ಇಂದಿನ ತರಗತಿಯಲ್ಲಿ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಎನ್ನುವ ಅಂಶಗಳನ್ನು ತಿಳಿದುಕೊಂಡ್ವಿ. ಅಲ್ಲದೆ ಈ ತಲಕಾಡಿನ ವೈಭವ ಪಾಠವನ್ನು ಬರೆದ ಕವಿ ಹಿರೇಮಲ್ಲೂರು ಈಶ್ವರನ್ನವರ ಪರಿಚಯವನ್ನ ಮಾಡಿಕೊಂಡ್ವಿ. ಜೊತೆಗೆ ಈ ಹಿರೇಮಲ್ಲೂರು ಈಶ್ವರನ್ನವರು ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಆ ಶಿವನ ಸಮುದ್ರದಲ್ಲಿ ಹೇಗೆ ತಂಗಿದ್ರು ಹೋಗಿ ಮತ್ತು ಅಲ್ಲಿ ಆ ಸುಬ್ರಹ್ಮಣ್ಯವರ ಆತಿಥ್ಯವನ್ನ ಹೇಗೆ ಮಾಡಿದ್ರು ಎನ್ನುವಂತಹ ವಿಚಾರಗಳನ್ನು ತಿಳಿದುಕೊಂಡ್ವಿ. ಹಾಗೆಯೇ ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಯಾಕಂದ್ರೆ ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಆ ರಾಜಧಾನಿ ಅಂದಮೇಲೆ ಇತಿಹಾಸವು ಇರಲೇಬೇಕು. ಅಂತಹ ತಲಕಾಡಿನಲ್ಲಿ ಗಂಗರ ಇತಿಹಾಸವನ್ನ ತಿಳಿದುಕೊಂಡ್ವಿ. ಜೊತೆಗೆ ತಲಕಾಡಿನ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯನ ಕನ್ನಡದ ಪ್ರೇಮ ಯಾವ ರೀತಿಯಾಗಿತ್ತು ಎನ್ನುವಂಥದ್ದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳ ಬಗ್ಗೆ ಒಂದು ಚಿಕ್ಕವಾದ ಮೌಲ್ಯಮಾಪನವನ್ನು ಮಾಡೋಣ. ಹಿರೇಮಲ್ಲೂರು ಈಶ್ವರನ್ನವರ ಜನ್ಮಸ್ಥಳ ಯಾವುದು ಹೇಳಿ ವಿದ್ಯಾರ್ಥಿಗಳೇ, ನೋಡೋಣ. ಹೌದು, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಅವರ ಜನ್ಮಸ್ಥಳ. ಪ್ರಶ್ನೆ 2, ಗಂಗರ ಮೊದಲ ರಾಜಧಾನಿ ಯಾವುದು ಹೇಳಿ? ಗಂಗರ ಮೊದಲ ರಾಜಧಾನಿ ಕೋಲಾರ. ಗುಡ್. ಚಾವುಂಡರಾಯನನ್ನು ಜನ ಏನೆಂದು ಸಂಬೋಧಿಸುತ್ತಿದ್ದರು ಹೇಳಿ ನೋಡೋಣ. ಆತನ ಹೆಸರು ಹಿಡಿದು ಕರೀತಾ ಇರಲಿಲ್ಲ. ಹೌದು, ರಾಯ, ಅಣ್ಣ ಎಂದು ಸಂಬೋಧಿಸ್ತಾ ಇದ್ರು. ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳುವ ಕಲಿಕಾಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡೋದಾದ್ರೆ, ಕನ್ನಡದ ಕಿರೀಟಗಳು ರನ್ನ ಅತ್ತಿಮಬ್ಬೆಯರು. ಎರಡನೇದಾಗಿ, ಚೋಳರ ಭಕ್ತಿ ಕನ್ನಡ ನಾಡಿನಲ್ಲಿ ಯಾವ ರೀತಿಯಾಗಿ ಇತ್ತು ಎನ್ನುವಂತಹ ಅಂಶಗಳ ಬಗ್ಗೆ, ಜೊತೆಗೆ ಹೊಯ್ಸಳರ ವಿಷ್ಣುವರ್ಧನನ ಕೀರ್ತಿ ಪತಾಕೆ ಈ ಕನ್ನಡ ನಾಡಿನಲ್ಲಿ ಯಾವ ರೀತಿಯಾಗಿ ಹರಡಿತ್ತು ಮತ್ತೆ ಹರಡುತ್ತಿತ್ತು ಎನ್ನುವಂಥದ್ದನ್ನು ಕೂಡ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳಬಹುದು. ಜೊತೆಗೆ ಈ ಚೋಳರು ಕಟ್ಟಿಸಿರ್ತಕ್ಕಂತಹ ಭವ್ಯವಾದ ವೈದ್ಯೇಶ್ವರ ದೇವಾಲಯದ ನೋಟ ಯಾವ ರೀತಿಯಾಗಿತ್ತು ಎನ್ನುವಂಥದ್ದು ಮತ್ತು ಲೇಖಕರು ಆ ದೇವಾಲಯವನ್ನ ಸಂದರ್ಶಿಸಿದ ಸಂದರ್ಭದ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಜೊತೆಗೆ ಅರ್ಕೇಶ್ವರ ದೇವಾಲಯ ದರ್ಶನವನ್ನ ಮಾಡಿದ್ದು ಕೂಡ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಕನ್ನಡ ನಾಡನ್ನ ಆಳಿರ್ತಕ್ಕಂತಹ ಮನೆತನಗಳಲ್ಲಿ ಹೊಯ್ಸಳ ಬಲ್ಲಾಳರ ಮನೆತನವೂ ಕೂಡ ಒಂದು. ಅಂತಹ ಕನ್ನಡದ ಕುಲದೀಪಕರಾಗಿರ್ತಕ್ಕಂತಹ ಹೊಯ್ಸಳರ ಇತಿಹಾಸವನ್ನು ಕೂಡ ಈ ತರಗತಿಯಲ್ಲಿ ಪುನಃಸ್ಮರಣೆ ಮಾಡಿಕೊಳ್ಳಬಹುದು. ಕನ್ನಡದ ಕಿರೀಟಗಳು ರನ್ನ ಅತ್ತಿಮಬ್ಬೆಯರು. ಈ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಇಲ್ಲಿ ರಾಯನಿದ್ದಾನೆ, ಅತ್ತಿಮಬ್ಬೆ ಇದ್ದಾಳೆ,
ಅಜಿತಸೇನ ಗುರುಗಳ ಶಿಷ್ಯ ವೃಂದವಿದೆ. ಅದು ಕಲಹಶ್ರೀ ಜೈನ ಧರ್ಮದ ಮೇಲಿನ ಅತೀವ ಭಕ್ತಿಯಿಂದ 1500 ಬಸದಿಗಳನ್ನು ನಿರ್ಮಿಸಿದಳಲ್ಲದೆ 1500 ಜಿನ ಪ್ರತಿಮೆಗಳನ್ನು ಹಂಚಿ ಜಿನಧರ್ಮ ಪತಾಕೆಯಾದಳು. ಶಾಸನಗಳಲ್ಲಿ ಈಕೆಯನ್ನು ಮಹಾಸತಿ ರತ್ನ, ಕವಿವರ ಕಾಮಧೇನು, ಗುಣದಂಕಾರ್ತಿ, ಬುಧಜನ ವಂದಿತೆ ಮೊದಲಾದ ಬಿರುದುಗಳಿಂದ ಹೊಗಳಲಾಗಿದೆ. ಇಂತಹ ದಾನ ವಿನೋದೆಯಾದ ಅತ್ತಿಮಬ್ಬೆಯನ್ನು ನಂಬಿ ತಲಕಾಡಿಗೆ ಬಂದ ರನ್ನ ಸಾಹಿತ್ಯ ಕೃಷಿ ಮಾಡಿದನು. ಇಂತಹ ದಾನ ವಿನೋದೆಯಾದ ಅತ್ತಿಮಬ್ಬೆಯನ್ನು ನಂಬಿ ತಲಕಾಡಿಗೆ ಬಂದ ರನ್ನ ಸಾಹಿತ್ಯ ಕೃಷಿ ಮಾಡಿದನು. ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿನಡೆ ಹಾರಿಸ್ತಾ ಇತ್ತು. ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಆರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಚೋಳರು ಬಂದರು, ಗುಡಿ ಗೋಪುರಗಳನ್ನ ಕಟ್ಟಿಸಿದ್ರು. ಹಾಗೆಯೇ ಚೋಳರ ಭಕ್ತಿ ಕನ್ನಡ ನಾಡಿನಲ್ಲಿ ಹೇಗೆ ಬಂತು? ವಿದ್ಯಾರ್ಥಿಗಳೇ, ಚೋಳರು ಮೂಲತಃ ತಮಿಳುನಾಡಿನವರು. ತಲಕಾಡು ಅವರ ಅಧೀನಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಚೋಳರು ನಮ್ಮ ಕನ್ನಡ ನಾಡಿಗೆ ಬಂದು ಕನ್ನಡಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ರಾಜೇಶ್ವರ ದೇವಾಲಯ, ವೈಕುಂಠ ನಾರಾಯಣ ದೇವಾಲಯ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನ ಕಟ್ಟಿಸಿ ಕನ್ನಡ ನಾಡಿನ ಕಲೆಗೆ, ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೊಯ್ಸಳರ ವಿಷ್ಣುವರ್ಧನನ ಕೀರ್ತಿ ಪತಾಕಿ. ವಿದ್ಯಾರ್ಥಿಗಳೇ, ಕನ್ನಡ ನಾಡನ್ನ
ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನಗಳಲ್ಲಿ ಹೊಯ್ಸಳರ ಮನೆತನವೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕ್ರಿಸ್ತ ಶಕ 1116ರಲ್ಲಿ ಹೊಯ್ಸಳರ ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ತಲಕಾಡು ಚೋಳರ ಕುಲೋತ್ತುಂಗನ ಅಧೀನದಲ್ಲಿತ್ತು. ಚೋಳರ ಕುಲೋತ್ತುಂಗನ ಪ್ರತಿನಿಧಿಯಾಗಿದ್ದ ಆದಿಯಮನು ತಲಕಾಡನ್ನ ವಶದಲ್ಲಿಟ್ಟುಕೊಂಡಿದ್ದ. ಆ ಸಂದರ್ಭದಲ್ಲಿ ಈ ಕುಲೋತ್ತುಂಗನು ಆದಿಯಮನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಈ ವಿಷಯವನ್ನ ಗೂಢಾಚಾರ್ಯರಿಂದ ತಿಳಿದುಕೊಂಡ ವಿಷ್ಣುವರ್ಧನ ಆ ದ್ವಾರ ಸಮುದ್ರದಿಂದ ಹೊರಟು ತಲಕಾಡಿಗೆ ವಿಜಯ ಯಾತ್ರೆಯನ್ನ ಕೈಗೊಳ್ತಾನೆ. ಆ ವಿಜಯ ಯಾತ್ರೆಯಲ್ಲಿ ವಿಷ್ಣುವರ್ಧನ ದೊರೆಯು ಆ ವಿಕ್ರಮ ಚೋಳನ ಸೇನಾನಿಯಾಗಿರ್ತಕ್ಕಂತಹ ಆ ಆದಿಯಮನನ್ನ ಸೋಲಿಸಿ ಮನೆಗೆ ಕಳಿಸಿ ಹೊಯ್ಸಳರ ಕನ್ನಡದ ಬಾವುಟವನ್ನ ಆರಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕನ್ನಡದ ಕೀರ್ತಿಯನ್ನ ಈ ಜಗತ್ತಿಗೆ ತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ಈ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನ ಬಣ್ಣಿಸಿಯೇ ಬಣ್ಣಿಸಿದ್ರು. ಇದಕ್ಕೆ ಕೀರ್ತಿನಾರಾಯಣ, ವೀರನಾರಾಯಣ ದೇಗುಲ ಎಂತಲೂ ಕರೆಯಲಾಗ್ತಾ ಇದೆ. ಮಹಾಪ್ರಭು, ಹೊಯ್ಸಳ ಮಹಾರಾಜ್ಯಾಧೀಶ ಪರಮವೀರ ಪ್ರತಾಪ ವಿಷ್ಣುವರ್ಧನ ಮಹಾರಾಜರಿಗೆ ಜಯವಾಗಲಿ. ತಮಗೊಂದು ಸಂತೋಷದ ವಿಷಯವನ್ನು ಹೇಳಲು ಬಂದಿದ್ದೇನೆ. ಹೇಳಿ ಅಮ್ಮತ್ತರೆ. ದೂರದ ದೋರ ಸಮುದ್ರದಿಂದ ಈ ಕಾವೇರಿ ತೀರದ ತಲಕಾಡಿಗೆ ನಾವು ಬಂದದ್ದು ಇಲ್ಲಿ ಚೋಳರ ಅಧಿಪತ್ಯವನ್ನು ಕೊನೆಗಾಣಿಸಿ ಈ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರ ಅಧಿಪತ್ಯವನ್ನು ಮರಳಿ ಸ್ಥಾಪಿಸುವುದಕ್ಕೆ. ಅದು ಸಾಧ್ಯವಾಯಿತೆಂದರೆ ನಮಗೆ ಅದಕ್ಕಿಂತ ಬೇರೆ ಸಂತೋಷವಿಲ್ಲ. ಸಾಧ್ಯವಾಗಿದೆ ಪ್ರಭು, ಸಾಧ್ಯವಾಗಿದೆ. ಅಜೇಯ ಹೊಯ್ಸಳ ಸೇನೆಯ ಪರಾಕ್ರಮದ ಮುಂದೆ ಚೋಳರ ಸೇನೆ ಹಿಮ್ಮೆಟ್ಟಿ ತಲಕಾಡನ್ನು ಬಿಟ್ಟು ಚೋಳರಾಜನ ಸೇನಾನಿ ಆದಿಯಮ ತನ್ನ ಮೂಲ ನೆಲೆಯತ್ತ ಧಾವಿಸಿದ್ದಾನೆ. ಈಗ ತಲಕಾಡು ತಮ್ಮ ಅಧಿಪತ್ಯಕ್ಕೊಳಪಟ್ಟಿದೆ. ತಮ್ಮ ಕೀರ್ತಿ ಕಾವೇರಿಯನ್ನು ದಾಟಿ ದಕ್ಷಿಣ ಸಮುದ್ರದ ಪರ್ಯಂತ ಹಬ್ಬುತ್ತಿದೆ ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ ಕೀರ್ತಿಗೆ ಕಾರಣ ಆ ಶ್ರೀಮನ್ನಾರಾಯಣನ ಕೃಪೆ. ಆದ್ದರಿಂದ ನಮ್ಮ ತಲಕಾಡಿನ ವಿಜಯದ ನೆನಪಿಗಾಗಿ ಈ ತಲಕಾಡಿನ ಮಣ್ಣಿನಲ್ಲಿ ಕೀರ್ತಿ ನಾರಾಯಣನ ಭವ್ಯ ದಿವ್ಯ ದೇಗುಲ ನಿರ್ಮಾಣ ಕಾರ್ಯ ಆರಂಭವಾಗಲಿ. ಮಕ್ಕಳೇ, ಈ ರೀತಿ ಹೊಯ್ಸಳ ವಿಷ್ಣುವರ್ಧನ ದೊರೆ ಚೋಳರ ಮೇಲಿನ ತನ್ನ ಗೆಲುವಿನ ನೆನಪಿಗಾಗಿ ನಿರ್ಮಾಣ ಮಾಡಲು ಉದ್ದೇಶಿಸಿದ ಕೀರ್ತಿನಾರಾಯಣನ ದೇಗುಲವೇ ಇದು. 1117ರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅಂತ. ಈ ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು, ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೇನು? ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಹೀಗೆ ವಿರೋಧಿಗಳ ದಾಳಿ ಹೆಚ್ಚಾದಂತೆ ತಲಕಾಡು ನಾಶವಾಗ್ತಾ ಬಂದಿತು ಎನ್ನುವ ಸಂದರ್ಭ ಈ ಪಟದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಲೇಖಕರು ಪ್ರವಾಸವನ್ನ ಮಾಡ್ತಾ ಮಾಡ್ತಾ ಆ ತಲಕಾಡನ್ನ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಒತ್ತು ಕೊಂಡೊಯ್ಯುತ್ತಿದ್ದ 2 ಮೋಟರ್ಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತ್ರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ವಿದ್ಯಾರ್ಥಿಗಳೇ, ಲೇಖಕರು ಹೇಳ್ತಾ ಇದ್ದಾರೆ, ನಾವು ಈ ತಲಕಾಡನ್ನ ನೋಡ್ತಾ ನೋಡ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಹೊತ್ತೊಯ್ತಕ್ಕಂತಹ ಮೋಟರ್ಗಳು ಓಡ್ತಾ ಇದ್ದು. ಆಗ ನನ್ನ ಕಣ್ಣ ಮುಂದೆ ತಲಕಾಡನ್ನ ಆಳಿರ್ತಕ್ಕಂಥವರ ಇತಿಹಾಸ ನನ್ನ ಕಣ್ಣು ಮುಂದೆ ವೈಭವದಿಂದ ಆ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತ್ರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಗಿಬಿಡ್ತು. ಮೃಗಜಲ ಅಂತಂದ್ರೆ ದೂರದಲ್ಲಿ ನೀರಿದೆ ಅಂತ ಕಾಣಿಸುತ್ತೆ, ಅಲ್ಲಿಗೆ ಹೋಗಿ ನೋಡಿದ್ರೆ ಆ ನೀರೇ ಇರೋದಿಲ್ಲ. ಹೀಗೆ ಆ ಮೃಗಜಲದಂತೆ ಮಾಯ ಆಗ್ಬಿಡ್ತು. ಈ ಲೇಖಕರು ಹಾಗೆ ಪ್ರವಾಸವನ್ನ ಮಾಡ್ತಾ ಮಾಡ್ತಾ ಈ ಕೀರ್ತಿನಾರಾಯಣ ದೇವಾಲಯವನ್ನ ನೋಡಿಕೊಂಡು ಆ ದೇವಾಲಯದ ಆಚೆಗಿರ್ತಕ್ಕಂತಹ ಸುಮಾರು 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ ಇದೆ. ಆ ವೈದ್ಯೇಶ್ವರ ದೇವಾಲಯ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ರೂ ಕೂಡ ಈಗ ಸಿಕ್ಕಿರ್ತಕ್ಕಂತಹ ಆಧಾರಗಳ ಅನ್ವಯ ಇದರ ಕಾಲವನ್ನು ಕ್ರಿಸ್ತಶಕ ಸುಮಾರು 13ನೇ ಶತಮಾನದ ಪೂರ್ವಕ್ಕೆ ತಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ದೇವಾಲಯದ ಹೊರ ವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಯು ಈ ಕಾಲವನ್ನ ನಿರ್ದೇಶನ ಮಾಡ್ತವೆ. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಅಜಾರರಾಮ ಗುಡಿ,
ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ಈ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ ಅಂತೇಳಿ ಹೇಳ್ಬಹುದಾಗಿದೆ. ಹಾಗೆ ನಾವು ಪ್ರವಾಸ ಮಾಡ್ತಾ ಮಾಡ್ತಾ ಇನ್ನೇನು ಸಂಜೆ ಧಾವಿಸಿ ಬರ್ತಲಿತ್ತೋ ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿತಲಿದ್ದಿತ್ತು. ಕಪ್ಪು ಪರದೆ ಅಂದ್ರೆ ಕತ್ಲಾಗ್ತಾ ಇತ್ತು, ರಭಸದಿಂದ ಆಗ್ಲೇ ಈ ಭೂಮಿಗೆ ಆವರಿಸ್ತಾ ಇತ್ತು ಕತ್ಲು. ಆಗ ನಾವು ಪಾತಾಳೇಶ್ವರನ ಗುಡಿಯಿಂದ ಈ ಮರುಳೇಶ್ವರ ದೇಗುಲದೆಡೆಗೆ, ಹಾಗೆ ಮರುಳೇಶ್ವರನಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನೆಡೆಗೆ ಈ ಮರಳಿನಲ್ಲಿ ಸಿಕ್ಕಿಬಿದ್ದ ಕಾಲುಗಳನ್ನ ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಭಾಗಿ ನಮ್ಮ ಉದ್ವೇಗ ಅನುತಾಪಗಳನ್ನ ಈ ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ, ನಾಗರಾವು ಹೇಗೆ ಓಟ ಹೋಗ್ತದೆಯೋ ಹಾಗೆ ನಾವು ಕೂಡ ವೇಗವಾಗಿ ಹೋಗತೊಡಗಿದೆವು. ಅಲ್ಲಿಂದ ಆ ವಿಜಯಪುರದ ಅರ್ಕೇಶ್ವರನ ದರ್ಶನ ಒಂದು ಮುಗಿದ್ರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಲ್ಲಿ ಕಾರ್ತಿಕ ಮಾಸ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೇಲೇರ್ತಿದ್ದ. ಅಂದ್ರೆ ಆಗಲೇ ಆ ಕತ್ಲ ಆಗ್ತಾ ಇತ್ತು, ಚಂದ್ರ ಮತ್ತೆ ಮತ್ತೆ ಮೇಲೆ ಬರ್ತಾ ಇದ್ದ. ದಾರಿ ಕೊರಕಲು, ಮೋಟಾರು ಓಡಲಲ್ಲದು, ಸಾರಥಿ ನಿಲ್ಲಿಸಲಾರ. ಹಳ್ಳವೊಂದು ಎದುರಾಯ್ತು, ಮೋಟಾರು ನಿಂತೇ ಬಿಡ್ತು. ಸಾರಥಿಗೆ ಹೇಳಿದೆ, ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿತದೆ, ಏನ್ ಮಾಡ್ಲಿ ಅಂತೇಳಿ ನಾನು ನನ್ನ ಸಾರಥಿ ಆಗಿರ್ತಕ್ಕಂಥ, ಸಾರಥಿ ಅಂದ್ರೆ ಇಲ್ಲಿ ಆ ಮೋಟಾರ್ನ ಡ್ರೈವರ್, ಆ ಸಾರಥಿಗೆ ತಿಳಿಸಿದೆ. ಆಗ ಸಾರಥಿ ನನ್ನ ಮನದ ಇಂಗಿತವನ್ನು ಅರಿತುಕೊಂಡು, ಬನ್ನಿ ನಾವಿಬ್ರು ಮುಂದಕ್ಕೆ ಹೋಗಿ ನೋಡ್ಕೊಂಡು ಬರೋಣ, ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಅಂತೇಳಿ ನಾನು ಮತ್ತು ಆ ಸಾರಥಿ ಹೋದಾಗ ಇಬ್ರು ಹೋದ್ವಿ. ರಾತ್ರಿ 1 ಗಂಟೆ ಆಗಿತ್ತು. ಎಡಬಲಕ್ಕೆ ಶಾಲಿವನ ಅಂದ್ರೆ ಭತ್ತದ ಗದ್ದೆಗಳು, ನರಿಗಳು ಬಯಲಾಟದ ತಾಳದ ಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗ್ತಾ ಇದ್ದು. ಯಾವುದೋ ನರಿಗಳು. ಹೀಗೆ ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಎದೆ ಜೋರಿನಿಂದ ಹಾರತೊಡಗಿತು. ಧಾವಿಸಿದೆವು, ಸಮೀಪಿಸಿದೆವು. ಅಲ್ಲಿಗೆ ಹೋಗಿ ಯುರೇಕಾ ಅಂತೇಳಿ ನಾವು ಕೂಗ್ಕೊಂಡು, ಅಂದ್ರೆ ಸಿಕ್ತು ಅಂತೇಳಿ ನಾವು ಕೂಗಿಕೊಂಡ್ವಿ. ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರ್ರೋ ಗುಡಿ ಸಿಕ್ತು, ಬರ್ರೋ ದೇವಾಲಯ ಸಿಕ್ತು ಎಂದು ಕೂಗಿದೆ. ಇವರೆಲ್ಲ ಬಂದ್ರು, ನೋಡಿದೆವು. ಈ ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ಗೋಕರ್ಣ ತೀರ್ಥದಲ್ಲಿ ಮಿಂದು 5 ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದ್ಯರ ಲಿಂಗಕ್ಕೆ ವರದಿಯನ್ನು ಒಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದ್ರೆ ಶ್ರದ್ಧಾವಂತ ಭಕ್ತನಿಗೆ ಮುಕ್ತಿ ದೊರೆಯುವುದೇ ನಿಜ. ನೋಡಿ ವಿದ್ಯಾರ್ಥಿಗಳೇ, ಇವೇ ಪಂಚಲಿಂಗಗಳು. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಮಲ್ಲಿಕಾರ್ಜುನ, ಅರ್ಕೇಶ್ವರ, ಈ ಎಲ್ಲಾ ದೇವಾಲಯಗಳನ್ನ ನಾವು ಏಕಕಾಲಕ್ಕೆ ಅಂದ್ರೆ ಒಂದೇ ದಿನಕ್ಕೆ ಸಂದರ್ಶಿಸಿದರೆ ನಮಗೆ ಮುಕ್ತಿ ದೊರೆಯುತ್ತದೆ ಎನ್ನುವಂಥದ್ದು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆ. ಪಂಚಲಿಂಗಗಳ ದರ್ಶನವನ್ನ ಮಾಡಿಕೊಂಡು ಬರೋಣ ವಿದ್ಯಾರ್ಥಿಗಳೇ. ಇಲ್ಲಿ ತಲಕಾಡಿನಲ್ಲಿ ಪಂಚಲಿಂಗೇಶ್ವರ ದೇವಾಲಯಗಳು ಬಹಳ ಪ್ರಸಿದ್ಧವಾಗಿವೆ. ಅವುಗಳು ಯಾವುವೆಂದರೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಮುಡುಕುತೊರೆ ಮಲ್ಲಿಕಾರ್ಜುನ, ಅರ್ಕೇಶ್ವರ. ಇದು ವೈದ್ಯನಾಥೇಶ್ವರ ದೇವಸ್ಥಾನ. ಇದನ್ನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಈ ದೇವಸ್ಥಾನದ ಮುಂಭಾಗದಲ್ಲಿ 2 ಎತ್ತರವಾದಂತಹ ದ್ವಾರಪಾಲಕ ವಿಗ್ರಹಗಳಿವೆ. ಅದು 10 ಅಡಿ ಎತ್ತರ ಇದೆ. ಬನ್ನಿ ಈ ದೇವಸ್ಥಾನನ ಒಂದ್ಸಾರಿ ಪ್ರದಕ್ಷಿಣೆ ಹಾಕೋಣ. ಬನ್ನಿ. ನೋಡಿ ಮಕ್ಕಳ, ನೋಡಿ ಈ ಶಿಲ್ಪಿಯ ಕಲಾ ನೈಪುಣ್ಯತೆಯನ್ನು ನೋಡಿ. ಒಂದೇ ಕಲ್ಲಿನಲ್ಲಿ ಬಳೆಗಳನ್ನ ಹೇಗ್ ಮಾಡಿದ್ದಾನೆ ಅಂತ ನೋಡಿ. ಹಾಗೆ ದೇವತೆಗಳನ್ನ ಹೇಗ್ ಕೆತ್ತಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಶಿಲ್ಪಕಲಾ ವೈಭವ.
ಇಲ್ಲಿ ನೋಡಿ ಆ ಶಿಲ್ಪವನ್ನು ನೋಡಿ, ಎಷ್ಟು ಅದ್ಭುತವಾಗಿ ನಾಟ್ಯ ಮಾಡ್ತಾ ಇರತಕ್ಕಂಥ ಶಿಲ್ಪವನ್ನು ಕೆತ್ತಿದ್ದಾನೆ. ಹಾಗೆ ಬನ್ನಿ, ಹಾಗೆ ಮುಂದೆ ಬನ್ನಿ. ನೋಡಿ ಮಕ್ಕಳ, ಹೊಯ್ಸಳ ದೇವಾಲಯದ ವಿಶೇಷವೇನೆಂದರೆ ಹೊರಗೋಡೆಗಳಿಂದ ಹಿಡಿದು ಗರ್ಭಗುಡಿಯವರೆಗೂ ಅದ್ಭುತವಾದ ಕೆತ್ತನೆಯ ಕೆಲಸವನ್ನ ನಾವು ನೋಡಬಹುದು. ಸಣ್ಣ ಸಣ್ಣ ವಿಗ್ರಹಗಳಿಂದ ಆರಂಭವಾಗಿ ದೊಡ್ಡ ವಿಗ್ರಹಗಳು, ಚಿತ್ರ ಹೊತ್ತಿರುವ ಕಂಬಗಳು, ವಿಶಾಲಕಾಯ ಗೋಪುರಗಳು ನೋಡುವವರ ಕಣ್ಮನಗಳನ್ನ ಸೆಳೆಯುತ್ತವೆ. ಎಷ್ಟು ಅದ್ಭುತವಾಗಿದೆಯಲ್ವಾ ಈ ಶಿಲ್ಪಗಳು. ಮಕ್ಕಳೇ ನೋಡಿ, ಅದೇ ಪಾತಾಳೇಶ್ವರ ದೇವಸ್ಥಾನ. ಮೊದಲು ಮರಳಿಂದ ಆ ದೇವಸ್ಥಾನ ಮುಚ್ಚೋಗಿತ್ತು. ಆನಂತರ ಸ್ಥಳೀಯರು ಮತ್ತು ಸರ್ಕಾರ ಎಲ್ಲ ಸೇರಿಕೊಂಡು ಅದನ್ನ ಉತ್ಖನನ ಮಾಡಿ ಹೊರಗೆ ತೆಗೆದಿದ್ದಾರೆ. ಮಕ್ಕಳೇ, ಇದು ಮರಳೇಶ್ವರ ದೇವಸ್ಥಾನ. ಇದು ಪಂಚಲಿಂಗ ದೇವಸ್ಥಾನಗಳಲ್ಲಿ ಇದೂ ಒಂದು. ಮಕ್ಕಳೇ ನೋಡಿದ್ರಲ್ಲ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಇದು ಪಂಚಲಿಂಗ ದರ್ಶನದಲ್ಲಿ ಇದೂ ಒಂದು. ಮಕ್ಕಳೇ, ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನವೂ ಒಂದು. ಹೀಗೆ ನಾವು ಆ ಪಂಚಲಿಂಗಗಳ ದರ್ಶನವನ್ನ ಮುಗಿಸಿಕೊಂಡು ಈಗಾಗಲೇ ನೇಸರು ಬಾನಿನ ನಡುನೆತ್ತಿಯಿಂದ, ಅಂದ್ರೆ ಆ ಸೂರ್ಯ ಆಗ್ಲೇ ಬಾನು ಅಂದ್ರೆ ಆಕಾಶದ ನಡುನೆತ್ತಿಯಿಂದ ಈಚೆಗೆ ಅಂದ್ರೆ ಪಡುವಣಕ್ಕೆ ತಿರುಗಿ 2 ತಾಸಾಗಿದೆ. ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ. ಕಪಿಲಾ ನದಿಯನ್ನು ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನವೊಂದನ್ನು ಕಾಣುತ್ತೇವೆ. ಅದೇ ಸೋಮನಾಥ ದೇವಾಲಯ. ಸೋಮನಾಥ ದೇವಾಲಯದ ಪರಿಚಯವನ್ನ ಮಾಡಿಕೊಂಡು ಬರೋಣ. ಸೋಮನಾಥ ದೇವಾಲಯ 13ನೇ ಶತಮಾನದ ಮಧ್ಯಕಾಲ. ದೋರ ಸಮುದ್ರದ ಸಿಂಹಾಸನವನ್ನು 3ನೇ ನರಸಿಂಹನು ಅಲಂಕರಿಸಿದ್ದನು. ನರಸಿಂಹನ ಮಂತ್ರಿ ಸೋಮದಂಡನಾಥ. ಈತ ಸೋಮನಾಥಪುರದ ದೇವಾಲಯವನ್ನು ಕಟ್ಟಿಸಿದನು. ಈ ದೇವಾಲಯ ಹೊಯ್ಸಳರು ಕಟ್ಟಿದ ಎಲ್ಲಾ ದೇವಾಲಯಗಳಿಗಿಂತಲೂ ಅತ್ಯಂತ ಸುಂದರವಾದ ಕಲ್ಲಿನ ಕೆತ್ತನೆಗಳಿಂದ ಕೂಡಿದೆ. ಇದು ತಲವಿನ್ಯಾಸದಿಂದ ಮೊದಲುಗೊಂಡು 35 ಅಡಿ ಎತ್ತರದವರೆಗಿನ ಈ ದೇವಾಲಯದ ಒಂದು ಕಿಂಚಿತ್ ಭಾಗವಾದರೂ ತೆರವಾಗಿಲ್ಲ. ಅಷ್ಟರ ಮಟ್ಟಿಗೆ ಶಿಲ್ಪಿ ಅಲಂಕಾರ ಮಾಡಿದ್ದಾನೆ. ಗರ್ಭಗುಡಿಯ ಗೋಪುರಗಳು ದೂರದಿಂದಲೇ ನೋಡುಗರ ಮನಸ್ಸನ್ನ ಸೆಳೆಯುತ್ತವೆ. ಹೊಯ್ಸಳ ಬಲ್ಲಾಳರು ಕನ್ನಡದ ಕುಲದೀಪಕರು. ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ 1300ರವರೆಗೆ ಸುಮಾರು 300 ವರ್ಷಗಳ ಪರ್ಯಂತ ಕನ್ನಡದ ನಂದಾದಿವಿಗೆಯನ್ನು ಹಚ್ಚಿ ಕನ್ನಡ ನಾಡು ನುಡಿಯನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥವ್ರು ಈ ಹೊಯ್ಸಳರು. ಈ ವಂಶದ ಮೂಲ ಪುರುಷನನ್ನ ಸ್ಥಳ ಎಂದು ಕರೆಯಲಾಗ್ತದೆ. ಸ್ಥಳನ ಜನ್ಮಸ್ಥಳ ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆ ಊರು. ಒಂದು ದಿನ ಈ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸ್ಥಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತ ಸಂದರ್ಭದಲ್ಲೇ ಹುಲಿಯೊಂದು ಅವನೆಡೆಗೆ ಜಿಗಿದು ಬಂತು. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸ್ಥಳನೆಡೆಗೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತನೆಂದು ಸ್ಥಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು. ಅಂದಿನಿಂದ ಸ್ಥಳನ ಮನೆತನಕ್ಕೆ ಹೊಯ್ಸಳ ಎಂದು ಹೆಸರು ಬಂತು ಎನ್ನುವುದನ್ನು ನಾವು ಇತಿಹಾಸದಿಂದ ತಿಳಿಯಬಹುದು. ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ, ನಿರ್ಮಲವಾಗುತ್ತದೆ. ಕವಿ ಕಂಡ ಸತ್ಯ, ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ಎಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಹೀಗೆ ನಮ್ಮ ಕನ್ನಡ ನಾಡಿನ ಹಲವಾರು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಈ ತಲಕಾಡು ಎನ್ನುವಂಥದ್ದು ಕೂಡ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರ ವೈಭವವನ್ನ ನೀವು ಈ 2 ತರಗತಿಗಳಲ್ಲಿ ತಿಳಿದುಕೊಂಡ್ರಿ. ಹಾಗಾದ್ರೆ ಈ ದಿನದ ತರಗತಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುನಃಸ್ಮರಣೆ ಮಾಡಿಕೊಳ್ಳುವುದಾದರೆ,
ಕನ್ನಡದ ಕಿರೀಟಗಳೆಂದು ಕರೆಸಿಕೊಂಡ ರನ್ನ ಮತ್ತು ಅತ್ತಿಮಬ್ಬೆಯರ ಪರಿಚಯವನ್ನ ಮಾಡಿಕೊಂಡ್ವಿ. ಹಾಗೆಯೇ ತಮಿಳುನಾಡಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಚೋಳರು ನಮ್ಮ ಕನ್ನಡ ನಾಡಿಗೆ ಬಂದು ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ಕನ್ನಡ ನಾಡಿನಲ್ಲಿ ತಮ್ಮ ಭಕ್ತಿಯನ್ನು ತೋರಿಸಿರ್ತಕ್ಕಂಥದ್ದನ್ನ ಈ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಹಾಗೆಯೇ ಹೊಯ್ಸಳರ ವಿಷ್ಣುವರ್ಧನ ಹೇಗೆ ತನ್ನ ಕೀರ್ತಿ ಪತಾಕೆಯನ್ನು ಬೆಳಗಿಸಿದ ಎನ್ನುವಂತ ವಿಚಾರಗಳನ್ನು ಕೂಡ ಈ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಚೋಳರು ಕಟ್ಟಿಸಿರ್ತಕ್ಕಂತಹ ವೈದ್ಯೇಶ್ವರ ದೇವಾಲಯದ ನೋಟ ಯಾವ ರೀತಿಯಾಗಿತ್ತು ಎನ್ನುವಂಥದ್ದನ್ನು ಕೂಡ ವೀಕ್ಷಣೆ ಮಾಡಿದ್ವಿ. ಹಾಗೆಯೇ ಹೊಯ್ಸಳರು ಕನ್ನಡದ ಕುಲದೀಪಕರು ಹೇಗೆ ಎನ್ನುವಂಥದ್ದನ್ನು ಕೂಡ ಈ ತರಗತಿಯಲ್ಲಿ ನಾವು ತಿಳಿದುಕೊಂಡ್ವಿ. ಹಾಗಾದ್ರೆ ಈ ತರಗತಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳ ಬಗ್ಗೆ ಒಂದು ಚಿಕ್ಕದಾದ ಮೌಲ್ಯಮಾಪನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ರಸಪ್ರಶ್ನೆ ಚಟುವಟಿಕೆಯನ್ನ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು? ತಲಕಾಡು, ಕೋಲಾರ, ದ್ವಾರ ಸಮುದ್ರ, ಬಾದಾಮಿ. ಯಾವುದು ಇದರ ಉತ್ತರ? ಯಾವುದು? ಕೋಲಾರವೇ? ನೋಡೋಣ ಸರಿಯಾದ ಉತ್ತರ ಯಾವುದಂತ. ಹೌದು, ಸರಿಯಾದ ಉತ್ತರ ಕೋಲಾರ. ಮುಂದಿನ ಪ್ರಶ್ನೆ ನೋಡೋಣವೇ. ಗಂಗರ ಮಂತ್ರಿಯಾಗಿದ್ದವರು ಯಾರು? ಆಯ್ಕೆಗಳು: ರನ್ನ, ವಿಷ್ಣುವರ್ಧನ, ಚಾವುಂಡರಾಯ, ಅತ್ತಿಮಬ್ಬೆ. ಯಾವುದು ಉತ್ತರ ಇದರಲ್ಲಿ? ಯಾರು? ಚಾವುಂಡರಾಯ. ನೋಡೋಣ ಹಾಗಾದ್ರೆ ಚಾವುಂಡರಾಯ ಸರಿಯಾದ ಉತ್ತರ ಅಂತ. ಹೌದು, ಸರಿಯಾದ ಉತ್ತರ ಚಾವುಂಡರಾಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಷ್ಣುವರ್ಧನ ದೊರೆ ಯಾವ ಮನೆತನಕ್ಕೆ ಸೇರಿದವನು? ಗಂಗಾ, ಹೊಯ್ಸಳ, ರಾಷ್ಟ್ರಕೂಟ, ಚಾಲುಕ್ಯ. ಯಾವ ಮನೆತನಕ್ಕೆ ಸೇರಿದವನು ಹೇಳ್ತೀರಾ? ಹೌದು, ಯಾವುದು? ಹೊಯ್ಸಳ. ಹಾಗಾದ್ರೆ ನೋಡೋಣ ಸರಿಯಾದ ಉತ್ತರ ಯಾವುದಂತ. ಓ, ಸರಿಯಾದ ಉತ್ತರ ಹೊಯ್ಸಳ. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಸಳನ ಗುರುಗಳು ಯಾರು? ಚಾವುಂಡರಾಯ, ರಾಚಮಲ್ಲ, ಸುದತ್ತ ಮುನಿ, ರಕ್ಕಸಗಂಗಾ. ಯಾವುದು ಉತ್ತರ? ಸುದತ್ತ ಮುನಿಗಳಂತೀರಾ? ನೋಡೋಣ ಸರಿಯಾದ ಉತ್ತರ ಯಾವುದಂತ. ಓ, ಸುದತ್ತ ಮುನಿಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣವೇ. ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತುಗಳು: ಅರಮನೆಗಳು, ನದಿಗಳು, ಪ್ರವಾಸಗಳು, ದೇಗುಲಗಳು. ಯಾವುದು ಉತ್ತರ? ದೇಗುಲಗಳು ಅಂತೀರಾ? ನೋಡೋಣ ಸರಿಯಾದ ಉತ್ತರ ದೇಗುಲವಾ? ಹೌದು, ಸರಿಯಾದ ಉತ್ತರ ದೇಗುಲಗಳು. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ಈ ಪಾಠವನ್ನು ವೀಕ್ಷಿಸಿದ್ರಲ್ವಾ? ಒಂದು ಗೃಹ ಕಾರ್ಯವನ್ನ ಬರ್ಕೊಳ್ಳಿ. ಚೋಳರು ಕನ್ನಡ ನಾಡಿನಲ್ಲಿ ಕಟ್ಟಿಸಿದ ದೇವಾಲಯಗಳು ಯಾವುವು? ಬರ್ಕೊಂಡ್ರ? ಎರಡನೇದು, ಶೈಕ್ಷಣಿಕ ಪ್ರವಾಸದ ಉದ್ದೇಶಗಳು ಯಾವುವು? ಪಟ್ಟಿ ಮಾಡಿರಿ. ಬರ್ಕೊಂಡ್ರ? ಮುಂದಿನ ಪ್ರಶ್ನೆ, ಸಳನ ವಂಶಕ್ಕೆ ಹೊಯ್ಸಳ ಎಂದು ಹೆಸರು ಬಂದದ್ದು ಹೇಗೆ? ಬರ್ಕೊಂಡ್ರ? ಓಕೆ. ರನ್ನ ಮಹಾಕವಿಯ ಪರಿಚಯ ಮಾಡಿರಿ. ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ.